ಇದೆಲ್ಲ ಬೈಯೋದಂತಲ್ಲ, ಒಂದೇ ಅಂತಂದರೆ ಮಾತಾಡೋದು. ನಾವು ಹುಟ್ಟಿದಾಗ ವಿಪರೀತ ಬಡತನ ಆಯಿತು. ಬಡತನ ಅಂತಂದರೆ ಪ್ಲೇಗ್ ಎಷ್ಟೋ ವಾಸಿ ಅಟ್ಲೀಸ್ಟ್ ಹೋಗ್ಬಿಡ್ತಾರೆ. ಹಸ್ಕೊಂಡಿರೋದಿದೆಯಲ್ಲ, ಇದು ವಿಪರೀತ ಇತ್ತು. ನಾವು ನಮ್ಮನೆಯಲ್ಲಿ ಪಾಪ 6 ಜನ ಮಕ್ಕಳು. ನಾವು 6 ಜನ ಮಕ್ಕಳಿಗೆ ನಮ್ಮಮ್ಮ ಹೇಗೆ ಒದಗಿಸ್ತಾ ಇದ್ದು ಅಂದರೆ, ತಿರುಪೆ ಎತ್ತಿ ನಮ್ಮಮ್ಮ ಮಕ್ಕಳಿಗೆ ಊಟ ತಂದವಳು. ನಾನು ನನ್ನ ತಮ್ಮಂದರಿಗೆ ತಂಗಿರಿಗೆ ಏನು ಸಿಗ್ತಾನೆ ಇರಲಿಲ್ಲ ಅನ್ಸುತ್ತೆ. ಇವತ್ತು ಆ ಗಿಲ್ಟ್ ಕಾಡುತ್ತೆ. ಇದು ನನಗೆ ಬಹಳ ಸ್ವಲ್ಪ ಬುದ್ಧಿ ತಿಳಿದ ಮೇಲೆ ಇವೆಲ್ಲ ಆಗಿ ನಾನು ಯಾವುದೇದೋ ಓದಿ ಕ್ಯಾಬು ಸಾತ್ರೆ ಎಲ್ಲ ಓದಾದ್ಮೇಲೆ ಅರಿವಾಗ್ತಾ ಇದು ನನ್ನ ತಪ್ಪಲ್ಲ. ನಮ್ಮಪ್ಪನೂ ಕೇಳಿದೆ, ನೀನು ಬರ್ತಿರೋ ಸಂಬಳಕ್ಕೆ 6 ಮಕ್ಕಳು ಅಂದ್ಬಿಟ್ಟಿದ್ದೆ. ಫಸ್ಟು ನಾನು ಟ್ಯೂಬರ್ಕ್ಯುಲೋಸಿಸ್ ವ್ಯಾಸಕ್ಯುಲೋಸಿಸ್ ಬಂದಾಗ ಫಸ್ಟ್ ನಾನೇ ಆಪ್ರೇಷನ್ ಮಾಡಿಸ್ಕೊಂಡೆ ಅಂತಂದರು. ಅಲ್ಲಿವರೆಗೂ ನನಗೆ ಅದೇ ಗೊತ್ತಿರಲಿಲ್ಲ, ಈ ಥರ ಇದು ಅಂದ್ಬಿಟ್ಟಿದ್ದೆ. ಸೊ ಟೆಕ್ನಾಲಜಿ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಆವಾಗ ಗೊತ್ತಾಗಿತ್ತು. ಆವಾಗ ನಮ್ಮ ಅಪ್ಪನ ಬಗ್ಗೆ ಹೋಯಿತು. ಕೊನೆಗೆ ನನಗೇನು ಅನ್ಸುತ್ತೆ ಅಂತಂದರೆ, ಇದೆಲ್ಲ ಅರ್ಥವಾಗಬೇಕಾದ್ರೆ ನಾನು ಹುಟ್ಟಂಥದ್ದು ವಿಷಮಗಳಿಗೆ ಅಂತ ಗೊತ್ತಾಯಿತು. ಯಾಕೆಂದರೆ ಬೆಂಗಾಲ್ ಫೆಮೈನು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ನಾನು ಹುಟ್ಟಿದೆ. ನೀವೆಲ್ಲ ಅದೃಷ್ಟಶಾಲಿಗಳು. 1940ರಿಂದ 44 ಸೆಕೆಂಡ್ ವರ್ಲ್ಡ್ ವಾರಲ್ಲೇ ಇತ್ತು ನಾನು ಹುಟ್ಟಿದ್ದು. ಅಂದರೆ ಅತ್ಯಂತ ವಿಷಮ ಒಂದು ಪ್ರಪಂಚಕ್ಕೆ ಏನೇನೋ ಸಿಗ್ತಿರಲಿಲ್ಲ. ಯಾರ ಮನೆಗೆ ಹೋಗಿ ಸಕ್ಕರೆ ಒಂದು ಬಟ್ಲು ಸಾಲ ಕೊಟ್ಟಿರಲಿಲ್ಲ ಅಂತ. ಇನ್ನೊಂದು ಮನೆಗೆ ಹೋಗಿ ನಾನು ಗೋಪುರವಾಗಿ ಕೊಟ್ಟಿದ್ದೆ, ತಲೆ ಹೊಡೆದ್ಕೊಟ್ಟಿದ್ದಾಳೆ ಅವಳು ವಾಪಸ್ಸು ಅಂತ. ಕೊನೆಗೆ ಇದು ಉಪ್ಪು ಕೂಡ ಒಂದು ಬಟ್ಲಿಸ್ಕೊಂಡು ಹೋಗೋರು ಕೆಲವರು ಸಾಲನ. ಎಲ್ಲರೂ ನೋಡಿದ್ರು ಈ ಪಾವರ್ಟಿ ಇದು. ಸೊ ಆವಾಗ ಗೊತ್ತಾಯ್ತು ನನಗೆ, ಇದು ಸೆಕೆಂಡ್ ವರ್ಲ್ಡ್ ವಾರಿನ ಬಂದು ನೋಟ ಅಂತ. ಆಗ ಬೆಂಗಾಲ್ ಫೆಮೈನ್ ಬಂದಿದ್ದು ಆವಾಗ ಬಂದಿದ್ದು. ಇದನ್ನು ನೋಡಿದಾಗ ಇದಾಗಿತ್ತು. ಆಮೇಲೆ ಐಡಿಯಾಲಜಿಕಲ್ ಆಗಿ ನಾನು ಹೋಗಿದ್ದು ಕೊನೆಗೆ ಅಬ್ಸರ್ವ್ ಥಿಯೇಟ್ರ್ ಕಡೆ ಹೋದೆ. ಇವತ್ತು ನಾನು ಅಬ್ಸರ್ವ್ ಫಿಲಾಸಫಿನೇ ಒಪ್ಕೊಳ್ಳೋದು. ಎಲ್ಲವೂ ಅಬ್ಸರ್ವ್ಡೇ. 5 ನಿಮಿಷ ಯಾವುದೂ ಬಾಳಲ್ಲ. ಇದು ಒಂದು ಇದಾಯಿತು. ನೆಕ್ಸ್ಟು ಒಂದು ಲೈಟರ್ ಲೈನಲ್ಲಿ ಹೇಳೋದಾದರೆ, ಯಾಕೆಂದರೆ ಇದು ಭಾಳ ದೊಡ್ಡ ಸಬ್ಜೆಕ್ಟ್ ಆಗತ್ತೆ ಇವೆಲ್ಲ. ಇದರೊಳಗಡೆ ಈ ಕಾಲದಲ್ಲಿ ಮಕ್ಕಳನ್ನ ಡೊನೇಷನ್ ಕೊಟ್ಟರು, ಕೊಟ್ಟರು, ಇಷ್ಟೊಂದು ಒದ್ದಾಡ್ತಾರಲ್ಲ. ಒಂದು ಸಿರಿಟ್ಗೆ ತಂದೆ ತಾಯಿ ಕೂಡ ಇಂಟರ್ವ್ಯೂ ಮಾಡ್ತಾರೆ. ನಮ್ಮ ಕಾಲದಲ್ಲಿ ನಾವು ಕೆಳಗಡೆ ಲಕ್ಷ್ಮಣ ತೀರ್ಥ ನದಿ ಇದೆ ನಮ್ಮ ಮನೆ ಬ್ರಾಹ್ಮಣ ಹುಣಸೂರಲ್ಲಿ. ಅದರಿಂದ ಸ್ವಲ್ಪ ನೇರಕ್ಕೆ ಬಂತು ಅಂತಂದರೆ ನಮ್ಮ ಮನೆ ಇತ್ತು. ಅಂದರೆ ಪ್ರೈಮರಿ ಸ್ಕೂಲ್ ಹಿಂಭಾಗಕ್ಕೆ ಇತ್ತು ನಮ್ಮ ಮನೆ, ಸ್ವಲ್ಪ ಮೇಲ್ಭಾಗದಲ್ಲಿತ್ತು. ಅದಕ್ಕಿಂತ ನಮ್ಮ ಕೆಳಗಡೆ ಭಾಗದಲ್ಲಿ ಇದ್ದಿದ್ದು ಪ್ರೈಮರಿ ಸ್ಕೂಲಿನ ಪ್ರೈಮರಿ ಮತ್ತು ಮಿಡ್ಲ್ ಸ್ಕೂಲಿನ ಹೆಡ್ ಮಾಸ್ಟ್ರು ಗಣೇಶ್ ಮೂರ್ತಿ ಅಂತಿದ್ದರು. ಅವರು ನನ್ನ ನೋಡಿ, ನಿಮ್ಮ ಹುಡುಗನ ಸ್ಕೂಲಿಗೆ ಸೇರಿಸಲ್ರಿ ಅಂತಂದರು. ನಮ್ಮಪ್ಪ ಸೇರಿಸ್ಕೊಳ್ಳಿ ಅದಕ್ಕೆ ಇದು ಅಂತಂದರು. ಆಯಿತು, ಸರಿ ಮಾಡ್ಕೊಂಡಿದ್ವಿ. ನಮ್ಮಪ್ಪನಿಗೆ ಅದೇ ದೊಡ್ಡ ನನ್ನ ಮಗ ಸ್ಕೂಲ್ಗೆ ಹೋಗ್ತದೆ ಅಂತ. ಇನ್ನೊಂದು ದಿವಸ ನಮ್ಮನೆ ಮುಂದೆನೇ ಪಾಸ್ ಆಗಬೇಕಾಗಿತ್ತು. ನಮ್ಮಪ್ಪ ಹೊರಗಡೆ ಬಂದ ಅಥವಾ ಸೌದೆ ಹೊಡಿತಲ್ಲ ಎಲ್ಲೂ ಸಿಗೋದು. ಆದರೂ ನಮ್ಮಪ್ಪ ಆಗಲೇ ಒಂಥರ ಫ್ಯೂಡಲ್ ಲಾರ್ಡು. ಯಾಕೆಂದರೆ ನಮ್ಮ ತಾತ ಸ್ವಲ್ಪ ಫ್ಯೂಡಲ್ಲೇ ತುಂಬ ಜಮೀನು ಇನ್ನೇನೆಲ್ಲ ಇತ್ತು. ಶಾನ್ಭೋಗ್ ಬೇರೆ ಹಳ್ಳಿಗೆ ಅವರೆಲ್ಲ ಇತ್ತು. ಯಾವ ಕ್ಲಾಸಿಗೆ ಸೇರಿಸ್ಕೊಳ್ತಿರೋ ಅಂತಂತ. ಈಗ 2ನೇ ಕ್ಲಾಸ್ ಹೋಗಿದ್ದು ಸ್ಟಾರ್ಟಿಂಗಿಗೆ ಹೋದು. ನನ್ನ ಮಗ ಅಷ್ಟು ಬುದ್ಧಿವಂತ, 4ನೇ ಕ್ಲಾಸಿಗೆ ಸೇರಿಸ್ಬೇಕು ಅವ್ನು ನಾನು ನೀವು ಅಂತಂದು. ಅದಕ್ಕೂ ಅದು ನಾನೇನಿಲ್ಲ. ಆಮೇಲೆ ಕ್ಲಾಸ್ಗೆ ಹೋಗಿ ಶುರು ಮಾಡಿದೆ. ಸುಮಾರು ಒಂದು 2 ತಿಂಗಳು 2ನೇ ಕ್ಲಾಸಲ್ಲೋ ಏನೋ ಇದ್ದೆ. ಒಂದು ದಿವಸ ಒಬ್ಬ ಅಟೆಂಡರ್ ಬಂದ.
ಅದು ಮಾಡಿಬಿಟ್ಟಿದ್ದೀನಿ. ಅವರು ಟೀಚರ್ಗೆ ಏನೋ ಮಾತಾಡ್ದ, ಇದು ಯಾರಪ್ಪ ಕೃಷ್ಣಮೂರ್ತಿ ಅಂತಂದ. ಸರಿ, ನಾನು ಎದ್ದಿಸ್ಕೊಂಡೆ, ನಾನು ಸರ್ ಅಂತ ಅಂದ್ಬಿಟ್ಟಿದ್ದೆ. ಇವ್ರು ಹಿಂದೆ ಹೋಗುವಂಥದ್ದು ಅಟೆಂಡರ್ ಹಿಂದೆ ಹೋದೆ. ಆಮೇಲಿಂದ ಅಲ್ಲಿ ಹೋದರೆ ಅಲ್ಲೊಂದು ಇದ್ದೆ, ಅಲ್ಲೆಲ್ಲ ಫ್ರೆಂಡ್ ಮಾಡಿಕೊಂಡೆ. ಏನು ಕ್ಲಾಸು ಅಂತ, ಇದು 3ನೇ ಕ್ಲಾಸು ಅಂತ. ಅವನು 3ನೇ ಕ್ಲಾಸ್ ಆದಮೇಲೆ ಆಮೇಲಿಂದ ಇನ್ನೊಂದು 2 ತಿಂಗಳು ಅಲ್ಲಿದ್ದೆ. ಅಲ್ಲೊಬ್ಬ ಅಟೆಂಡರ್ ಬಂದ ಒಂದು ದಿವಸ. ಬಂದು ಮೇಷ್ಟ್ರ ಹತ್ರ ಏನೋ ಹೇಳ್ದ, ಯಾರಪ್ಪ ಕೃಷ್ಣಮೂರ್ತಿ ಅವನು ಬಲ್ಲ. ಅವನು ಹೋಗಿ ಇನ್ನೊಂದು ಕ್ಲಾಸ್ ಅಂದ್ಕೊಂಡ್ಬಿಟ್ಟಿದ್ದ. ಅವನು ಕೇಳಿದೆ ಪಕ್ಕದಲ್ಲಿ ಇರೋನು, ಇದು ಯಾವ ಕ್ಲಾಸು? 4ನೇ ಕ್ಲಾಸ್ ಹೋಗಿದ್ದ. ಅವನು ಅದು ಮಾಡಿಕೊಂಡು ಆವಾಗ ಎಕ್ಸಾಮಿನೇಷನ್ ಬಂತು, 5ನೇ ಕ್ಲಾಸಿಗೆ ಬಂದೆ. ಹಾಗಾಗಿ ಈ ಕಾಲದಲ್ಲಿ ಡೊನೇಷನ್ಗಳೇ ಇರದೆ ನಮ್ಮಪ್ಪನಿಗೆ ಹೆದರ್ಕೊಂಡು ನಾವು 4ನೇ ಕ್ಲಾಸಿಗೆ ಬಂದ್ಬಿಟ್ಟು ಕುರಾಗೆ ಅದೇ ವರ್ಷ ಪಾಸು ಆಗಿ 5ನೇ ಕ್ಲಾಸಿಗೆ ಬಂದ್ಬಿಟ್ಟೆ. 5ನೇ ಕ್ಲಾಸಿಗೆ ಬಂದಾಗ ಏನಾಯಿತು, ನಮ್ಮ ಮನೆ ಬಡತನ ಹೇಗಿತ್ತು ಅಂತಂದ್ರೆ ಆ ಕಾಲದಲ್ಲಿ ನಮ್ಮಪ್ಪನಿಗೆ ಒಂದು 20 ರೂಪಾಯಿ ಸಂಬಳ ಬರ್ತಿತ್ತು. ಒಂದು ಸರ್ತಿ ಬಂದಿದ್ವಿ 5ನೇ ಕ್ಲಾಸಿಗೆ ಬಂದಾಗ ಮಿಡ್ಲ್ ಸ್ಕೂಲಲ್ಲಿ 6 ತಿಂಗಳಿಗೆ ಒಂದು ಸರ್ತಿ 1 ರೂಪಾಯಿ ಫೀಸ್ ಕೊಡಬೇಕಾಗಿತ್ತು. 6 ತಿಂಗಳಿಗೆ 6 months ಒನ್ಸ್. ಅದಕ್ಕೆ ರೀಡಿಂಗ್ಗಳು ಮಾರಾರು ಅಂತ ಏನೇನೋ ಹಾಕೋರು ಅದರೊಳಗಡೆ. ಅದನ್ನು ಬಂದು ನಮ್ಮ ಅಪ್ಪಂಗೆ ಹೇಳಿದೆ. ನಮ್ಮ ಅಪ್ಪಗೆ ಏನು ಹೇಳ್ದ ಅಂತಂತಂದರೆ, ಇದು ದಲಿತರು ಏನಂತ ತೊಗೊಳ್ಳಿ ನೀವು ದಯವಿಟ್ಟು. ನಾನೇನು ಸ್ಕೂಲಿಗೆ ಸೇರಿಸ್ಬೇಕು ಅಂತಿದ್ದ, ಆ ಬೋಡಿ ಮಗ ಅಲ್ವಾ ನಿನ್ನ ಕರ್ಕೊಂಡೋಗಿ ಸೇರಿಸಿದ್ದು, ಕೊಡೋನ್ನ ಅವನೇನೆ ಅಂತಂತಂದ. ಅಯ್ಯೋ ಗ್ರಾಚಾರ್ರೆ, ನಾನು ಯಾಕೆ ಹೇಳಿದೆ ಅಂದ್ಬಿಟ್ಟಿದ್ವಿ. ಹೀಗೆಲ್ಲ ಇತ್ತು. ಇವತ್ತು ಕಾಲ ಬದಲಾಗತ್ತೆ. ಅವ್ನು ಮೇಷು ಕರ್ಕೊಂಡೋಗಿ 4ನೇ ಕ್ಲಾಸಿಗೆ ಬಂದು ಮಾಡಿ ಎಲ್ಲ ಮಾಡಿದ್ರೆ 1 ರೂಪಾಯಿನ ನಮ್ಮಪ್ಪ ನಾವೇನು ಕಳಿಸ್ಬೇಕು ಅಂತಿದ್ನು ನಿನ್ನ ಸ್ಕೂಲ್ಗೆ. ಅವ್ನು ತಾನೇ ಕೇಳಿದ್ದು ಸ್ಕೂಲಿಗೆ ಕಳಿಸಿ ಅಂತ, ಅವನ್ನೇ ಕೊಡು ಅಂತಂದ್ರೆ ನಮ್ಮಪ್ಪ. ಹೀಗೆ ಕೆಲವು ಹೇಗೆ ತಿರುಮುರುವಾಗುತ್ತೆ ಪ್ರಪಂಚ ಅನ್ನೋದಕ್ಕೆ ನಾನು. ಆಮೇಲೆ ಇನ್ನೊಂದು ನಾನು ಹೇಳಬೇಕು ಅಂತಿದ್ದಿದ್ದು, ಕೆಲವು ಇವೆಲ್ಲ ತುಂಬ ಲೈಟ್ರೈನಲ್ಲಿ ಈ ಒಂದು ವರ್ಷ ಹಿಂದೆ ಶಿವಪ್ರಕಾಶ ಬಂದಿದ್ದಾನೆ, ನಯನದಲ್ಲಾಯಿತು. ಶಿವಪ್ರಕಾಶ ಇವಾಗ ಈ ಶ್ರೀನಿವಾಸ ಮೂರ್ತಿಯಿಂದ ಸಂಸ್ಕೃತ ಪ್ರೊಫೆಸರ್ಗೆ ಒಂದು ಸನ್ಮಾನ ಇಟ್ಕೊಂಡಿದ್ದರು. ಅದಕ್ಕೆ ಕರೆಯೋದಕ್ಕೆ ಇನ್ವಿಟೇಷನ್ಗೆ ನಾಯರಿನ ಕಳಿಸಿದ್ರು, ಗೋಪಾಲಕೃಷ್ಣ ನಾಯರಿ ಅಂತ. ಇವತ್ತಿಲ್ಲ ಅವನು, ಹೋಗ್ಬಿಟ್ಟ ಇದರೊಳಗಡೆ. ಕೆ ವಿ ನಾರಾಯಣ ನಮ್ಮ ಕಾಲದಲ್ಲಿ ಅತ್ಯಂತ ನಾವು ರೆಸ್ಪೆಕ್ಟ್ ಕೊಟ್ಟಿದ್ದ ಕೆ ವಿ ನಾರಾಯಣನ ಬಗ್ಗೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಕ್ರಿಟಿಕಲ್ಲಾಗಿ ಅದನ್ನೆಲ್ಲ ಮಾತಾಡೋದು. ಅವನೇ ನಮಗೆ ಫೈನಲ್ ಇದ್ದಿದ್ದು. ಇದಕ್ಕೆ ಇವನು ಹೀಗೆ ಶ್ರೀನಿವಾಸ ಮೂರ್ತಿ ಬಗ್ಗೆ ಏನೇನೋ ಪುಸಲಾಯಿಸಿದ ಕೆ ವಿ ನಾರಾಯಣ. ಆದರೆ ಕೆ ವಿ ನಾರಾಯಣ ಹೇಳಿದ ಮಾತು ಒಂದು ಅಲ್ಲರಿ ನಾವೇ ನೀವೆಲ್ಲ ನಾನಿನ್ನೂ ಬದುಕಿದ್ದೀನಿ ಅಂತ ಯಾಕೆ ತಿಳ್ಕೊಂಡಿದ್ದೀರ ಅಂತ. ಅಂದರೆ ನನಗೆ ಆಶ್ಚರ್ಯ ಆಗೋಯ್ತು. ಕೆ ವಿ ನಾರಾಯಣ ಹಿಂಗೆ ಮಾತಾಡ್ತಾನೆ ಅಂದ್ಬಿಟ್ಟಿದ್ದೀವಿ. ಅಂದರೆ ಏನೇನು ನಾನು ಇನ್ನೂ ಬದುಕಿದ್ದೀವಿ ಅಂತ. ಹೀಗೆ ಕೆಲವು ಕಾಲುಗಳ ತಿರುಮುರುಗಳು ಹೇಳ್ತಾ ಹೋದರೆ ಇದು ನಾನು ಅಬ್ಸರ್ವ್ ಫಿಲಾಸಫಿ ಎಂಬುದನ್ನು. ಹಾಗೆ ನಾನು ಇನ್ನೊಂದು 2 ಹೇಳಬೇಕು ಅಂತಿದ್ದೆ, ಒಂದು 5 ನಿಮಿಷದ ತಮಾಷೆಗಳನ್ನ. ಯಾಕೆಂದರೆ ಬರೀ ತುಂಬ ಸೀರಿಯಸ್ ಆಗಿಬಿಟ್ರೆ ಕಷ್ಟ. ಅದರೊಳಗಡೆ ನನಗೆ ಅತ್ಯಂತ ಇವತ್ತು ತನಕ ನಾನು ದೊಡ್ಡ ಇಂಪ್ರೆಷನ್ನು ಮತ್ತು ನಾವು ಮರೀಅಂದರೆ ಮಾರ್ಕ್ ಟ್ವೈನ್. ನಾನು ಇವತ್ತಿಗೂ ಕೂಡ ಮರೆಯಲ್ಲ ಮಾರ್ಕ್ ಟ್ವೈನ್ ನನ್ನ ಬಗ್ಗೆ. ಮಾರ್ಕ್ ಟ್ವೈನ್ಗೆ ಒಬ್ಬರು ಕೇಳ್ತಾರೆ, ಒಂದು ಸಬ್ಜೆಕ್ಟ್ನ ನೀವೇ ಹೇಳಿ ಅಂತಂತಾರೆ. ನಾನು ಒಬ್ಬ ಕೊಡ್ತಾರೆ, ಒಬ್ಬ ಜರ್ನಲಿಸ್ಟು, ನನ್ನ ಮೊದಲನೇ ಸುಳ್ಳು ಅಂತ ಮಾರ್ಕ್ ಟ್ವೈನ್ ಶುರು ಮಾಡ್ತಾನೆ. ಅದು ಮಾಸ್ಟರ್ಸ್ ದಿವಸ ಅವನೇನು ಹೇಳೋದು ಅಂತಂದರೆ, ಮೊದಲನೇ ಸುಳ್ಳು ಅವರ ಸಬ್ಜೆಕ್ಟ್. ನಾನು
ಅವನು ಹೇಳ್ತಾರೆ, ನಾನು ಚೆನ್ನಾಗಿ ಜ್ಞಾಪಕ ಮಾಡ್ಕೊಂಡಿದ್ದೀನಿ, ನನ್ನ ಮೊಟ್ಟ ಮೊದಲನೇ ಸುಳ್ಳು ಹೇಳಿದ್ದು 6 ತಿಂಗಳು ಮಗು ಆಗಿದ್ದಾಗ. 6 ತಿಂಗಳು ಮಗು ನಾನು ಮೊಟ್ಟ ಮೊದಲನೇ ಸುಳ್ಳು ಹೇಳಿದಂತೆ. ಬಟ್ ಇಟ್ ಈಸ್ ನಾಟ್ ಶ್ಯೂ, ಇಟ್ ವಾಸ್ ಈಸ್ ಫಸ್ಟ್ ಲೈಫ್. 6 ತಿಂಗಳ ಮಗುಗೆ ಅದು ಮೊದಲನೇ ಸುಳ್ಳು ಆಗಿಲ್ಲದೆ ಇರ್ಬೋದು, ಅದಕ್ಕೂ ಮುಂಚೆನೂ ಕೂಡ ಆಗಿರ್ಬೋದು. ಹೀಗೆ ಮಾರ್ಕ್ ನನ್ನ ಅತ್ಯಂತ ಮರಿದಿರೋಂಥದ್ದು. ಅಮೇರಿಕನ್ ಡೆಮೋಕ್ರಸಿ ಬಗ್ಗೆ ಇದಿದೆ, ಒಂದು ಒಳ್ಳೆ ಸಟೈರ್ ಇದೆ. ಅದರೊಳಗಡೆ ಒಂದೊಂದು ಇದೊಂದೇ ನಿಮಗೆ ಬೋರ್ ಮಾಡೋಕ್ಕೆ ಇಷ್ಟ ಆಗೋಲ್ಲ, ಸ್ವಲ್ಪ ನೆಂಟಿಯಾಗಿದೆ. ಅದಾಗ ಹಿಂದೆ ಎಲ್ಲ ಈ ಶಿಪ್ಗಳಿರೋದು ಎಲ್ಲ ಕ್ಯಾಪ್ಟನ್ಸದೇ ಅಲ್ಲಿ ಹೋದಾಗ 3 ತಿಂಗಳು 6 ತಿಂಗಳು ಈ ವಾಯೇಜ್ ಇರೋದು ಮಾಡೋದು. ಹೋಗ್ತಾ ಆ ಒಂದು ಪೋರ್ಟ್ ತಲುಪಿದ ತಕ್ಷಣ ಕುಡಿಯೋದು ಚೆನ್ನಾಗಿ. ಅವ್ರಿಗೆಲ್ರಿಗೂ ಆ ಕಾಲದಲ್ಲಿ ಸ್ಲೇವರಿ ಇತ್ತು, ಎಲ್ರಿಗೂ ಒಬ್ಬೊಬ್ಬ ಬ್ಲ್ಯಾಕ್ ಪೀಪಲ್ಗಳು ಒಬ್ಬೊಬ್ಬರು ಇಬ್ಬರು ಯಾರಾಗಿರೋದು. ಅದರೊಳಗಡೆ ಹೀಗೆ ಒಬ್ಬ ಅವ್ನು ಬಂದಿರ್ತಾನೆ ಪೋರ್ಟಲ್ಲಿ ಕುಡಿಯೋಕ್ಕೆ ಅಂತ ಹೋಗ್ತಿರ್ತಾನೆ, ಪಕ್ಕದಲ್ಲಿ ಒಬ್ಬ ಬ್ಲ್ಯಾಕು ನಿಗ್ಗರ್ ಅಂತ ಹೇಳ್ತಾರೆ ಅಲ್ಲಿ ಸ್ಲ್ಯಾಂಗು. ಅದರೊಳಗೆ ಒಬ್ಬನ್ನ ಹೊಡೆದಾಕ್ಬಿಡ್ತಾನೆ, ಅವನು ಒಬ್ಬ ವೈಟ್ ಮೇಲೆ ಹೊಡೆದಾಕ್ಬಿಡ್ತಾನೆ. ಸರಿ, ಆದರೆ ಅವನು ಈ ಥರದವರ ವ್ಯಕ್ತಿಗಳಿಗೆ ಇಲ್ಲಿ ನಾವು ಟೆರರಿಸ್ಟ್ ಅಂತೀವಿ ಅಥವಾ ಎಕ್ಸ್ಟೋರ್ಷನಿಸ್ಟ್ ಅಂತೀವಿ, ಅವರು ಡೆಸ್ಪಿರೋಡೋಸ್ ಅಂತ ಕರೀತಾರೆ. ಆ ಥರ ಡೆಸ್ಪಿರೋಡೋ ಅವನ ಬಗ್ಗೆ ಭಾಳ ಹೆದರಿಕೆ ಇರುತ್ತೆ. ಅವರು ಅವನಿಗೆ ಇವನೇ ಹೊಡೆದಿರ್ತಾನೆ ಅಂದ್ಬಿಟ್ಟು ಒಂದು ನಡು ಬೀದಿನಲ್ಲೇ ಆಗಿರುತ್ತೆ. ಇದು ಸರಿ ಅಂದ್ಬಿಟ್ಟಿರ್ತಿದೆ, ನಾಳೆ ಅವನನ್ನು ಹ್ಯಾಂಗ್ ಮಾಡ್ತೀನಿ ಅಂತಂತಾರೆ. ಎಷ್ಟು 12 ವರ್ಷ ಅವನ್ನ ಹ್ಯಾಂಗ್ ಮಾಡ್ತೀನಿ, ನೀವೆಲ್ಲ ಬನ್ನಿ ಎಲ್ಲರಿದೆ, ನಿಮಗೂ ಕುಡಿಯೋಕೆ ಕೊಡ್ತೀನಿ, ಅವನ್ನ ಹ್ಯಾಂಗ್ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಇವರೆಲ್ಲ ಕುಸು ಅಂತಾರೆ. ಏನಾದ್ರು ಕುಸು ಅಂತ ಮಾತಾಡ್ತಿದ್ದಿಲ್ಲ. ಹಾಗಲ್ಲ, ಅವನೇನೋ ಹೆಸರು ಡೆಸ್ಪಿರೋಡು ಅಂತಾನೆ ಇಟ್ಕೊಳ್ಳ. ಆದರೆ ಒಂದು ಟ್ರಯಲ್ ಬೇಕು ಅವನಿಗೆ ಅಂದ್ಬಿಟ್ಟಿದ್ದೀವಿ. ಅವ್ನು ಟ್ರಯಲ್ ಮಾಡಬೇಕು ಅಂತ. ಟ್ರಯಲ್ ಯಾಕೆ? ನೀವೇ ನಿಮ್ಮ ಗಂಡನ ಅವ್ನು ಬ್ಲ್ಯಾಕ್ ಕೊಂದಾಕ್ದ, ಅವನು ನೀಗ್ರವ್ನು ಕೊಂದಾಕಿದ್ದಾರೆ, ನೀವೆಲ್ಲ ನೋಡಿದ್ದೀರಂತ. ಹಾಗಲ್ಲ, ನಮ್ಮದು ಒಂದು ದೊಡ್ಡ ಗ್ರೇಟ್ ಟ್ರೆಡಿಷನ್ನು. ಅದು ಒಂದು ಟ್ರಯಲ್ ಅಂದ್ರೆ ಇಟ್ಕೋಬೇಕು ಅಂತ. ಆಯಿತು, ಆ ಟ್ರಯಲ್ ತಾನೇ ಎಷ್ಟು ಗಂಟೆಗೆ? 2 ಗಂಟೆಗೆ ಇಟ್ಕೊಳ್ಳ. ಯಾಕೆಂದರೆ ಅಷ್ಟೊತ್ತಿಗೆ ಅವನ್ನೆಲ್ಲ ಮುಗಿಸ್ಬಿಡ್ತೀನಿ. ಅಂದರೆ ಅವ್ನು ಮುಗಿಸ್ಬಿಟ್ಟು ಅದು ಕೈ ತೊಳ್ಕೊಂಡಿರ್ತೀನಿ. ಅಂದರೆ ಅವ್ನು ಸಾಯಿಸ್ಬಿಡ್ತಾನಂತೆ ಆಮೇಲೆ ಅಂತಾರೆ ಟ್ರಯಲ್. ಹಾಗೆ ಅಮೇರಿಕನ್ ಡೆಮೋಕ್ರಸಿ ಬಗ್ಗೆ ಅದರ ಅವನ ಟ್ರಯಲಲ್ಲಿ ಅವನನ್ನು ಹ್ಯಾಂಗ್ ಮಾಡಬೇಕಾದ್ರೆ ಭಾಳ ತಮಾಷೆಯಾಗಿ ಬರೀತಾನೆ. ಅದರೊಳಗಡೆ ಅವನು ಬೈಬಲ್ ಓದ್ತಾನೆ, ನೀವು ಒಪ್ಕೋ, ನಾನು ಯಾವನೋ ನೀವು ಕೊಲ್ಲೋನೋ ಇಷ್ಟರ ಮಟ್ಟಿಗೆ ನೀವು ಒಳ್ಳೇದು ಮಾಡಲ್ಲ, ಇಷ್ಟು ಕೈಂಡಾಗಿರಲ್ಲ, ತಪ್ಪು ಒಪ್ಕೋ, ನಾನು ನಿನ್ನ ಆತ್ಮವನ್ನು ರಕ್ಷಿಸ್ತಾ ಇದ್ದೀನಿ ಅಂತ ಹೀಗೆ ಮಾಡ್ತಾಯಿದ್ದು. ನಮಗೆ ಭಾಳ ದೊಡ್ಡ ಗ್ರೇಟ್ ತಮಾಷೆಯಾಗಿ ಅವನಿಗಿಂತ ಒಳ್ಳೆಯ ಇದಿಲ್ಲ. ಇನ್ನೂ ಹೇಳ್ತಾ ಹೋದರೆ ಇನ್ನೂ ಬೋರಾಗತ್ತೆ. ಇನ್ನು ಸಾಕು.